ಭದ್ರಾವತಿ ಹೊಳೆಹೊನ್ನೂರು ಸರ್ಕಲಲ್ಲಿ ಈ ಒಂದು ಭಾಳ ದೊಡ್ಡ ಗುಂಡಿಯಾಗಿ ಭಾಳ ತೊಂದರೆ ಕೊಡ್ತಾಯಿತ್ತು. ಇವತ್ತು ಇದರ ಪ್ಯಾಚ್ ವರ್ಕ್ ನಡೀತಾ ಇದೆ. ನಮ್ಮ ತೇಜ ಅವರು ಇದನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ನಮ್ಮ ಟೂ ವೀಲರ್ ಮೆಕ್ಯಾನಿಕ್ ಹೈಸರು ಸಹ ಭಾಳ ಆಕ್ಟಿವ್ ಆಗಿರ್ತಾರೆ. ಯಾವಾಗಲೂ ಈ ಥರ ಜನರಿಗೆ ತೊಂದರೆ ಆಗುವಂಥ ಏನೇ ಕೆಲಸ ಕಾರ್ಯ ಇದ್ದರೂ ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಟೂ ವೀಲರ್ ಮೆಕ್ಯಾನಿಕ್ ಹೈಸರ್ ಅವರು ಕಾಂಗ್ರೆಸ್ಸಿನ ಫಾಸ್ಟ್ ಕಾರ್ಯಕರ್ತ ಅಂತ ಹೇಳ್ಬೋದು. ಇಮಿಡಿಯೇಟ್ಲಿ ಎಲ್ಲದಕ್ಕೂ ಇವತ್ತು ಈ ಒಂದು ಪ್ಯಾಚ್ ವರ್ಕ್ ಕೆಲಸ ಭಾಳ ಚೆನ್ನಾಗಿ ನಡೀತಾ ಇದೆ. ನೋಡಿರಿ ಎಷ್ಟು ದೊಡ್ಡ ಗುಂಡಿ ಆಗಿತ್ತು ಅಂದರೆ ಇಲ್ಲಿ ನಿಜವಾಗ್ಲೂ ವೆಹಿಕಲ್ಗಳು ಓಡಾಡೋದೇ ಭಾಳನೇ ಕಷ್ಟ ಆಗಿತ್ತು. ಅದರ ಕಲ್ಲುಗಳು ಆರಿ ಅಕ್ಕಪಕ್ಕ ಹೋಗೋರಿಗೆಲ್ಲರಿಗೂ ಕಾಲಿಗೆ ಕೈಗೆ ಸುಮಾರು ಜನಕ್ಕೆ ಹೊಡೆತ ಬಿದ್ದಿದೆ. ಮತ್ತು ಏನು ಈ ಕಡೆ ಅಂಗಡಿ ಇದ್ದಾವೆ ಆ ಅಂಗಡಿಗಳಿಗೆಲ್ಲ ಗ್ಲಾಸು ಎಲ್ಲ ಹೊಡೆದೋಗಿದೆ. ಅದರಿಂದಾಗಿ ಇವತ್ತು ಈ ಒಂದು ಕೆಲಸ ನಡೀತಾ ಇರೋದು ಭಾಳನೇ ಒಂದು ಒಳ್ಳೆಯ ಕೆಲಸ. ನಮ್ಮ ಟೂ ವೀಲರ್ ಮೆಕ್ಯಾನಿಕ್ಕು ಕೈಸರು ಸಹ ನಿತ್ಯ ಈ ಕೆಲಸವನ್ನು ಮಾಡಿಸ್ತಾಯಿದ್ದಾರೆ. ಮತ್ತು ತೇಜ ಅವರು ಇದರ ಕಂಟ್ರಾಟ್ದಾರರು ಅವರು ಸಹ ನಿತ್ಯ ಇಲ್ಲಿ ಟ್ರಾಫಿಕ್ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡಿಸ್ತಾ ಇದ್ದಾರೆ. ಈ ಥರ ಸ್ನೇಹಿತರೆ ಎಲ್ಲೇ ಭದ್ರಾವತಿಯಲ್ಲಿ ಗುಂಡಿ ರಸ್ತೆಗಳಲ್ಲಿ ರಸ್ತೆ ನಿಮಗೆ ಸರಿ ಇಲ್ಲ ಅಂತ ಅನ್ನಿಸಿದರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ವಿಡಿಯೋ ಮಾಡಿ ಹಾಕಿ ಆ ಕೆಲಸದ ಬಗ್ಗೆ ಏನು ಪ್ರೋಗ್ರೆಸ್ ನೋಡೋಣ. ಇಲ್ಲ ತಾವು ಸಹ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ಹಾಕ್ಕೋಬೋದು. ಅದರಿಂದ ಏನಾಗುತ್ತೆ ಅಂದರೆ ಅದು ಯಾರು ಅದರ ಜವಾಬ್ದಾರಿ ಇದ್ದಾರೆ ಅವ್ರ ತನಕ ತಲುಪತ್ತೆ. ಅವರು ಆ ರಸ್ತೆನ ರೆಡಿ ಮಾಡ್ಸೋಕ್ಕೆ ಆದಷ್ಟು ಪ್ರಯತ್ನವನ್ನು ಪಡ್ತಾರೆ. ಏನೇ ಒಂದು ಪ್ರಾಬ್ಲಮ್ ಇದ್ದರೆ ನಾವು ಸುದ್ದಿ ಎತ್ತಬೇಕು. ನಾವು ಮಾತಾಡಿದ್ರೇ ಸರಿ ಹೋಗೋದು. ನಾವು ಸುಮ್ಮನೆ ಹಂಗೆ ಓಡಾಡ್ತಾ ಇದ್ದರೆ ಜನರು ಅದೇನಾಗುತ್ತೆ ಹಂಗೆ ಬಿದ್ದುಬಿಡುತ್ತೆ. ಅಧಿಕಾರಿ ತನಕ ಇದು ಯಾರ್ದು ಅದರದ್ದು ಜವಾಬ್ದಾರಿ ಇರುತ್ತೆ ಅವ್ರ ತನಕ ಆ ಸುದ್ದಿಯನ್ನು ತಲುಪುವ ಕೆಲಸ ನಾಗರಿಕರದು. ಆಮೇಲೆ ಅದಕ್ಕೆ ಆಕ್ಷನ್ ತಗೊಂತಾರ ಇಲ್ಲ ಅಂತ ನಾವು ನೋಡ್ಬೋದು. ನಾವೇನು ಮಾಡ್ತೀವಿ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ, ಓಡಾಡ್ತಾಯಿದ್ವಿ. ಎಷ್ಟೇ ಗುಂಡಿ ಇದ್ದರೂ ಅದರಲ್ಲೇ ಓಡಾಡ್ತೀವಿ. ನಾವು ಸುದ್ದಿ ಎತ್ತಲ್ಲ, ಮಾತಾಡಲ್ಲ ಅಂದರೆ ಏನೂ ಕೆಲಸ ಆಗಲ್ಲ. ಇವತ್ತು ನೋಡಿ ನಮ್ಮ ಕೈಸರವರು ಮತ್ತು ಈ ಸರ್ಕಾರಿನ ಎಲ್ಲ ಜನರು ಸುದ್ದಿನ ಎತ್ತಿ ಈ ಒಂದು ಗುಂಡಿನ ಮುಚ್ಚಬೇಕು ಅಂದಿದ್ದಕ್ಕೆ ಈಗ ಈ ಗುಂಡಿ ಮುಚ್ತಾ ಇದ್ದಾರೆ. ಇದು ಒಂದು ಪ್ರಾಬ್ಲಮ್ ಇಲ್ಲ ಸಾಲ್ವ್ ಆಗಿದೆ. ಸಾವಿರಾರು ಜನ ಯಾರು ಓಡಾಡ್ತಾರೆ ಅವರಿಗೆಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ತಮ್ಮ ವಾಹನಗಳು ಸಹ ಭಾಳ ಚೆನ್ನಾಗಿರ್ತವೆ. ಇಲ್ಲ ಗುಂಡಿ ಪಂಡಿಯಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ವಾಹನ ತೊಗೊಂಡಿರುತ್ತೆ, ಅವು ಸಹ ಹಾಳಾಗ್ತವೆ. ಮತ್ತು ಜೀವ ಹಾನಿಯೂ ಸಹ ಆಗುತ್ತೆ. ಅದರಿಂದಾಗಿ ತಾವು ಸಹ ನಾನು ಎಲ್ಲ ಭದ್ರಾವತಿಯ ಸಮಸ್ತ ನಾಗರಿಕರಿಗೆ ಹೇಳ್ತೀನಿ, ಎಲ್ಲೇ ನಿಮಗೆ ರಸ್ತೆ ಸರಿ ಇಲ್ಲ ಪ್ರಾಬ್ಲಮ್ ಇದೆ ಅಂತ ಅನ್ನಿಸಿದಾಗ ದಯವಿಟ್ಟು ತಾವು ಅದರ ಒಂದು ವಿಡಿಯೋವನ್ನು ಮಾಡಿ ಹಾಕಿ ಇಲ್ಲ ನಮಗೆ ಕರೀರಿ, ನಾವು ಬಂದು ನೋಡ್ತೀವಿ. ನಮಸ್ಕಾರ ಸ್ನೇಹಿತರೆ.